ವಾರ್ನಿಂಗೂ ಕೇರ್ ಮಾಡದೆ ಎಚ್.ಸಿ. ಮಹದೇವಪ್ಪ ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ ಮೀಟ್ ಆಗಿದ್ದಾರೆ. ಈ ರೀತಿ ಶಾಸಕರುಗಳು, ಸಚಿವರು, ನಾಯಕರುಗಳು ಹೋಗಿ ಭೇಟಿ ಮಾಡುವಂಥದ್ದು, ಗುಂಪು ಸೇರುವಂಥದ್ದು, ಒಂದು ಕಡೆ ಡಿನ್ನರ್ ಪಾರ್ಟಿ ಮಾಡುವಂಥದ್ದು, ಇದು ಬಣ ರಾಜಕೀಯದ ವಿಚಾರಕ್ಕೆ ಎಡೆ ಮಾಡಿಕೊಡುತ್ತೆ. ಹಾಗಾಗಿ ಹೀಗೆಲ್ಲ ಮಾಡಬೇಡಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಸ್ಟ್ರಿಕ್ಟ್ ವಾರ್ನ್ ಮಾಡಿತ್ತು. ಆದರೂ ಕೂಡ ಎಚ್.ಸಿ. ಮಹದೇವಪ್ಪ ಹೋಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಭೇಟಿ ಮಾಡಿದ್ದಾರೆ. ಇಬ್ಬರು ದಲಿತ ಸಚಿವರುಗಳು ಮೀಟ್ ಆಗಿರ್ತಕ್ಕಂಥದ್ದು. ಸೊ ಏನಾಗುತ್ತೆ ಹಾಗಾದ್ರೆ? ಬಣ ರಾಜಕೀಯ ಮತ್ತೆ ಗರಿಗೆದರ್ತಾ ಇದೆಯಾ? ಅಧ್ಯಕ್ಷರ ಬದಲಾವಣೆ ಇಲ್ಲ ಅಂತ ಹೇಳಿದ್ಮೇಲೆ, ಸುರ್ಜೇವಾಲಾ ಅವರು ಹೇಳಿದ ಮೇಲೂ ಕೂಡ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಅಂತೂ ನಿಂತಿಲ್ಲ ಅನ್ನೋದು ಅತ್ಯಂತ ಸ್ಪಷ್ಟವಾಗುತ್ತೆ. ಪರಮೇಶ್ವರ್ ಮನೆಗೆ ಎಚ್.ಸಿ. ಮಹದೇವಪ್ಪ ವಿಸಿಟ್ ಕೊಟ್ಟಿರ್ತಕ್ಕಂತಹ ವಿಚಾರ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ನಾನು ಮಾತನಾಡಲ್ಲ, ಮಹದೇವಪ್ಪ ಭೇಟಿಗೆ ವಿಶೇಷ ಅರ್ಥ ಏನಿಲ್ಲ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಅದೇನು ವಿಶೇಷ ಅರ್ಥ ಕಲ್ಪಿಸಬೇಕಾಗಿಲ್ಲ ಅನ್ನುವಂಥದ್ದನ್ನ ಹೇಳಿ. ಒಳ್ಳೆ ಕತೆ ಆಯ್ತಲ್ಲ. ಯಾರು ನಮ್ಮ ಈಗ ನಾನು ಯಾರ್ದೋ ಮನೆ ಮಿನಿಸ್ಟರ್ ಏನಿಲ್ಲಪ್ಪ ಅಂಥದ್ದೇನು ಒಳ್ಳೆ ಕತೆ ಆಯ್ತಲ್ಲ. ಯಾರು ನಮ್ಮ ಈಗ ನಾನು ಯಾರ್ದೋ ಮನೆ ಮಿನಿಸ್ಟರ್ ಮನೆಗೆ ಹೋದ್ರೆ, ಕೊಲೀಗ್ಸ್ ಮನೆಗೆ, ನಮಗೂ ಏನೋ ಡಿಪಾರ್ಟ್ಮೆಂಟಲ್ ಕೆಲಸಗಳಿರ್ತವೆ, ಹೋಗ್ತೀವಿ. ನಾನು ಹೋಗ್ತೀನಿ ಅನೇಕ ಸಂದರ್ಭದಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ, ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಾಗೆ. ಹಂಗೆ ಅವ್ರದ್ದು ಕೆಲಸ ಏನೋ ಇತ್ತು, ಬಂದರು ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲಪ್ಪ ಅಂಥದ್ದೇನು ಒಳ್ಳೆ ಕತೆ ಆಯ್ತಲ್ಲ. ಯಾರು ನಮ್ಮ ಈಗ ನಾನು ಯಾರ್ದೋ ಮನೆ ಮಿನಿಸ್ಟರ್ ಮನೆಗೆ ಹೋದ್ರೆ, ಕೊಲೀಗ್ಸ್ ಮನೆಗೆ, ನಮಗೂ ಏನೋ ಡಿಪಾರ್ಟ್ಮೆಂಟಲ್ ಕೆಲಸಗಳಿರ್ತವೆ, ಹೋಗ್ತೀವಿ. ನಾನು ಹೋಗ್ತೀನಿ ಅನೇಕ ಸಂದರ್ಭದಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ, ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಾಗೆ. ಹಂಗೆ ಅವ್ರದ್ದು ಕೆಲಸ ಏನೋ ಇತ್ತು, ಬಂದರು ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲಪ್ಪ ಅಂಥದ್ದೇನು ಒಳ್ಳೆ ಕತೆ ಆಯ್ತಲ್ಲ. ಯಾರು ನಮ್ಮ ಹೈಕಮಾಂಡ್ ವಾರ್ನಿಂಗೂ ಕೇರ್ ಮಾಡದೆ ಎಚ್.ಸಿ. ಮಹದೇವಪ್ಪ ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ ಮೀಟ್ ಆಗಿದ್ದಾರೆ. ಈ ರೀತಿ ಶಾಸಕರುಗಳು, ಸಚಿವರು, ನಾಯಕರುಗಳು ಹೋಗಿ ಭೇಟಿ ಮಾಡುವಂಥದ್ದು, ಗುಂಪು ಸೇರುವಂಥದ್ದು, ಒಂದು ಕಡೆ ಡಿನ್ನರ್ ಪಾರ್ಟಿ ಮಾಡುವಂಥದ್ದು, ಇದು ಬಣ ರಾಜಕೀಯದ ವಿಚಾರಕ್ಕೆ ಎಡೆ ಮಾಡಿಕೊಡುತ್ತೆ. ಹಾಗಾಗಿ ಹೀಗೆಲ್ಲ ಮಾಡಬೇಡಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಸ್ಟ್ರಿಕ್ಟ್ ವಾರ್ನ್ ಮಾಡಿತ್ತು. ಆದರೂ ಕೂಡ ಎಚ್.ಸಿ. ಮಹದೇವಪ್ಪ ಹೋಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಭೇಟಿ ಮಾಡಿದ್ದಾರೆ. ಇಬ್ಬರು ದಲಿತ ಸಚಿವರುಗಳು ಮೀಟ್ ಆಗಿರ್ತಕ್ಕಂಥದ್ದು. ಸೊ ಏನಾಗುತ್ತೆ ಹಾಗಾದ್ರೆ? ಬಣ ರಾಜಕೀಯ ಮತ್ತೆ ಗರಿಗೆದರ್ತಾ ಇದೆಯಾ? ಅಧ್ಯಕ್ಷರ ಬದಲಾವಣೆ ಇಲ್ಲ ಅಂತ ಹೇಳಿದ್ಮೇಲೆ, ಸುರ್ಜೇವಾಲಾ ಅವರು ಹೇಳಿದ ಮೇಲೂ ಕೂಡ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಅಂತೂ ನಿಂತಿಲ್ಲ ಅನ್ನೋದು ಅತ್ಯಂತ ಸ್ಪಷ್ಟವಾಗುತ್ತೆ. ಪರಮೇಶ್ವರ್ ಮನೆಗೆ ಎಚ್.ಸಿ. ಮಹದೇವಪ್ಪ ವಿಸಿಟ್ ಕೊಟ್ಟಿರ್ತಕ್ಕಂತಹ ವಿಚಾರ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ನಾನು ಮಾತನಾಡಲ್ಲ, ಮಹದೇವಪ್ಪ ಭೇಟಿಗೆ ವಿಶೇಷ ಅರ್ಥ ಏನಿಲ್ಲ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಅದೇನು ವಿಶೇಷ ಅರ್ಥ ಕಲ್ಪಿಸಬೇಕಾಗಿಲ್ಲ ಅನ್ನುವಂಥದ್ದನ್ನ ಹೇಳಿ. ಒಳ್ಳೆ ಕತೆ ಆಯ್ತಲ್ಲ. ಯಾರು ನಮ್ಮ ಈಗ ನಾನು ಯಾರ್ದೋ ಮನೆ ಮಿನಿಸ್ಟರ್ ಏನಿಲ್ಲಪ್ಪ ಅಂಥದ್ದೇನು ಒಳ್ಳೆ ಕತೆ ಆಯ್ತಲ್ಲ. ಯಾರು ನಮ್ಮ ಈಗ ನಾನು ಯಾರ್ದೋ ಮನೆ ಮಿನಿಸ್ಟರ್ ಮನೆಗೆ ಹೋದ್ರೆ, ಕೊಲೀಗ್ಸ್ ಮನೆಗೆ, ನಮಗೂ ಏನೋ ಡಿಪಾರ್ಟ್ಮೆಂಟಲ್ ಕೆಲಸಗಳಿರ್ತವೆ, ಹೋಗ್ತೀವಿ. ನಾನು ಹೋಗ್ತೀನಿ ಅನೇಕ ಸಂದರ್ಭದಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ, ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಾಗೆ. ಹಂಗೆ ಅವ್ರದ್ದು ಕೆಲಸ ಏನೋ ಇತ್ತು, ಬಂದರು ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲಪ್ಪ ಅಂಥದ್ದೇನು ಒಳ್ಳೆ ಕತೆ ಆಯ್ತಲ್ಲ. ಯಾರು ನಮ್ಮ ಈಗ ನಾನು ಯಾರ್ದೋ ಮನೆ ಮಿನಿಸ್ಟರ್ ಮನೆಗೆ ಹೋದ್ರೆ, ಕೊಲೀಗ್ಸ್ ಮನೆಗೆ, ನಮಗೂ ಏನೋ ಡಿಪಾರ್ಟ್ಮೆಂಟಲ್ ಕೆಲಸಗಳಿರ್ತವೆ, ಹೋಗ್ತೀವಿ. ನಾನು ಹೋಗ್ತೀನಿ ಅನೇಕ ಸಂದರ್ಭದಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ, ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಾಗೆ. ಹಂಗೆ ಅವ್ರದ್ದು ಕೆಲಸ ಏನೋ ಇತ್ತು, ಬಂದರು ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲಪ್ಪ ಅಂಥದ್ದೇನು ಒಳ್ಳೆ ಕತೆ ಆಯ್ತಲ್ಲ. ಯಾರು ನಮ್ಮ ಹೈಕಮಾಂಡ್ ವಾರ್ನಿಂಗೂ ಕೇರ್ ಮಾಡದೆ ಎಚ್.ಸಿ. ಮಹದೇವಪ್ಪ ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ ಮೀಟ್ ಆಗಿದ್ದಾರೆ. ಈ ರೀತಿ ಶಾಸಕರುಗಳು, ಸಚಿವರು, ನಾಯಕರುಗಳು ಹೋಗಿ ಭೇಟಿ ಮಾಡುವಂಥದ್ದು, ಗುಂಪು ಸೇರುವಂಥದ್ದು, ಒಂದು ಕಡೆ ಡಿನ್ನರ್ ಪಾರ್ಟಿ ಮಾಡುವಂಥದ್ದು, ಇದು ಬಣ ರಾಜಕೀಯದ ವಿಚಾರಕ್ಕೆ ಎಡೆ ಮಾಡಿಕೊಡುತ್ತೆ. ಹಾಗಾಗಿ ಹೀಗೆಲ್ಲ ಮಾಡಬೇಡಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಸ್ಟ್ರಿಕ್ಟ್ ವಾರ್ನ್ ಮಾಡಿತ್ತು. ಆದರೂ ಕೂಡ ಎಚ್.ಸಿ. ಮಹದೇವಪ್ಪ ಹೋಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಭೇಟಿ ಮಾಡಿದ್ದಾರೆ. ಇಬ್ಬರು ದಲಿತ ಸಚಿವರುಗಳು ಮೀಟ್ ಆಗಿರ್ತಕ್ಕಂಥದ್ದು. ಸೊ ಏನಾಗುತ್ತೆ ಹಾಗಾದ್ರೆ? ಬಣ ರಾಜಕೀಯ ಮತ್ತೆ ಗರಿಗೆದರ್ತಾ ಇದೆಯಾ? ಅಧ್ಯಕ್ಷರ ಬದಲಾವಣೆ ಇಲ್ಲ ಅಂತ ಹೇಳಿದ್ಮೇಲೆ, ಸುರ್ಜೇವಾಲಾ ಅವರು ಹೇಳಿದ ಮೇಲೂ ಕೂಡ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಅಂತೂ ನಿಂತಿಲ್ಲ ಅನ್ನೋದು ಅತ್ಯಂತ ಸ್ಪಷ್ಟವಾಗುತ್ತೆ. ಪರಮೇಶ್ವರ್ ಮನೆಗೆ ಎಚ್.ಸಿ. ಮಹದೇವಪ್ಪ ವಿಸಿಟ್ ಕೊಟ್ಟಿರ್ತಕ್ಕಂತಹ ವಿಚಾರ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ನಾನು ಮಾತನಾಡಲ್ಲ, ಮಹದೇವಪ್ಪ ಭೇಟಿಗೆ ವಿಶೇಷ ಅರ್ಥ ಏನಿಲ್ಲ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಅದೇನು ವಿಶೇಷ ಅರ್ಥ ಕಲ್ಪಿಸಬೇಕಾಗಿಲ್ಲ ಅನ್ನುವಂಥದ್ದನ್ನ ಹೇಳಿ. ಒಳ್ಳೆ ಕತೆ ಆಯ್ತಲ್ಲ. ಯಾರು ನಮ್ಮ ಈಗ ನಾನು ಯಾರ್ದೋ ಮನೆ ಮಿನಿಸ್ಟರ್ ಏನಿಲ್ಲಪ್ಪ ಅಂಥದ್ದೇನು ಒಳ್ಳೆ ಕತೆ ಆಯ್ತಲ್ಲ. ಯಾರು ನಮ್ಮ
ಈಗ ನಾನು ಯಾರ್ದೋ ಮನೆ ಮಿನಿಸ್ಟರ್ ಮನೆಗೆ ಹೋದ್ರೆ ಕೊಲೀಗ್ಸ್ ಮನೆಗೆ ನಮಗೂ ಏನೋ ಡಿಪಾರ್ಟ್ಮೆಂಟಲ್ ಕೆಲಸಗಳಿರುತ್ತೆ, ಹೋಗ್ತೀವಿ, ನಾನು ಹೋಗ್ತೀನಿ ಅನೇಕ ಸಂದರ್ಭದಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಾಗೆ. ಹಂಗೆ ಅವ್ರದ್ದು ಕೆಲಸ ಏನೋ ಇತ್ತು, ಬಂದರು ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲಪ್ಪ. ಅಂಥದ್ದೇನು ಒಳ್ಳೆ ಕತೆ ಆಯ್ತಲ್ಲ. ಯಾರು ನಮ್ಮ ಈಗ ನಾನು ಯಾರ್ದೋ ಮನೆ ಮಿನಿಸ್ಟರ್ ಮನೆಗೆ ಹೋದ್ರೆ ಕೊಲೀಗ್ಸ್ ಮನೆಗೆ ನಮಗೂ ಏನೋ ಡಿಪಾರ್ಟ್ಮೆಂಟಲ್ ಕೆಲಸಗಳಿರುತ್ತೆ, ಹೋಗ್ತೀವಿ, ನಾನು ಹೋಗ್ತೀನಿ ಅನೇಕ ಸಂದರ್ಭದಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಾಗೆ. ಹಂಗೆ ಅವ್ರದ್ದು ಕೆಲಸ ಏನೋ ಇತ್ತು, ಬಂದರು ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲಪ್ಪ. ಅಂಥದ್ದೇನು ಒಳ್ಳೆ ಕತೆ ಆಯ್ತಲ್ಲ. ಯಾರು ನಮ್ಮ ಹೈಕಮಾಂಡ್ ವಾರ್ನಿಂಗು ಕೇರ್ ಮಾಡದೆ ಎಚ್.ಸಿ. ಮಹದೇವಪ್ಪ ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ ಮೀಟ್ ಆಗಿದ್ದಾರೆ. ಈ ರೀತಿ ಶಾಸಕರುಗಳು, ಸಚಿವರು, ನಾಯಕರುಗಳು ಹೋಗಿ ಭೇಟಿ ಮಾಡುವಂಥದ್ದು, ಗುಂಪು ಸೇರುವಂಥದ್ದು, ಒಂದು ಕಡೆ ಡಿನ್ನರ್ ಪಾರ್ಟಿ ಮಾಡುವಂಥದ್ದು, ಇದು ಬಣ ರಾಜಕೀಯದ ವಿಚಾರಕ್ಕೆ ಎಡೆಮಾಡಿಕೊಡುತ್ತೆ. ಹಾಗಾಗಿ ಹೀಗೆಲ್ಲ ಮಾಡಬೇಡಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಸ್ಟ್ರಿಕ್ಟ್ ವಾರ್ನ್ ಮಾಡಿತ್ತು. ಆದರೂ ಕೂಡ ಎಚ್.ಸಿ. ಮಹದೇವಪ್ಪ ಹೋಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಭೇಟಿ ಮಾಡಿದ್ದಾರೆ. ಇಬ್ಬರು ದಲಿತ ಸಚಿವರುಗಳು ಮೀಟ್ ಆಗಿರ್ತಕ್ಕಂಥದ್ದು. ಸೊ ಏನಾಗುತ್ತೆ ಹಾಗಾದ್ರೆ? ಬಣ ರಾಜಕೀಯ ಮತ್ತೆ ಗರಿಗೆದರ್ತಾ ಇದೆಯಾ? ಅಧ್ಯಕ್ಷರ ಬದಲಾವಣೆ ಇಲ್ಲ ಅಂತ ಹೇಳಿದ್ಮೇಲೆ, ಸುರ್ಜೇವಾಲಾ ಅವರು ಹೇಳಿದ ಮೇಲೂ ಕೂಡ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಅಂತೂ ನಿಂತಿಲ್ಲ ಅನ್ನೋದು ಅತ್ಯಂತ ಸ್ಪಷ್ಟವಾಗುತ್ತೆ. ಪರಮೇಶ್ವರ್ ಮನೆಗೆ ಎಚ್.ಸಿ. ಮಹದೇವಪ್ಪ ವಿಸಿಟ್ ಕೊಟ್ಟಿರ್ತಕ್ಕಂತಹ ವಿಚಾರ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ನಾನು ಮಾತನಾಡಲ್ಲ, ಮಹದೇವಪ್ಪ ಭೇಟಿಗೆ ವಿಶೇಷ ಅರ್ಥ ಏನಿಲ್ಲ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಅದೇನು ವಿಶೇಷ ಅರ್ಥ ಕಲ್ಪಿಸಬೇಕಾಗಿಲ್ಲ ಅನ್ನೋದನ್ನ ಹೇಳಿ. ಒಳ್ಳೆ ಕತೆ ಆಯ್ತಲ್ಲ. ಯಾರು ನಮ್ಮ ಈಗ ನಾನು ಯಾರ್ದೋ ಮನೆ ಮಿನಿಸ್ಟರ್ ಏನಿಲ್ಲಪ್ಪ. ಅಂಥದ್ದೇನು ಒಳ್ಳೆ ಕತೆ ಆಯ್ತಲ್ಲ. ಯಾರು ನಮ್ಮ ಈಗ ನಾನು ಯಾರ್ದೋ ಮನೆ ಮಿನಿಸ್ಟರ್ ಮನೆಗೆ ಹೋದ್ರೆ ಕೊಲೀಗ್ಸ್ ಮನೆಗೆ ನಮಗೂ ಏನೋ ಡಿಪಾರ್ಟ್ಮೆಂಟಲ್ ಕೆಲಸಗಳಿರುತ್ತೆ, ಹೋಗ್ತೀವಿ, ನಾನು ಹೋಗ್ತೀನಿ ಅನೇಕ ಸಂದರ್ಭದಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಾಗೆ. ಹಂಗೆ ಅವ್ರದ್ದು ಕೆಲಸ ಏನೋ ಇತ್ತು, ಬಂದರು ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲಪ್ಪ. ಅಂಥದ್ದೇನು ಒಳ್ಳೆ ಕತೆ ಆಯ್ತಲ್ಲ. ಯಾರು ನಮ್ಮ ಈಗ ನಾನು ಯಾರ್ದೋ ಮನೆ ಮಿನಿಸ್ಟರ್ ಮನೆಗೆ ಹೋದ್ರೆ ಕೊಲೀಗ್ಸ್ ಮನೆಗೆ ನಮಗೂ ಏನೋ ಡಿಪಾರ್ಟ್ಮೆಂಟಲ್ ಕೆಲಸಗಳಿರುತ್ತೆ, ಹೋಗ್ತೀವಿ, ನಾನು ಹೋಗ್ತೀನಿ ಅನೇಕ ಸಂದರ್ಭದಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಾಗೆ. ಹಂಗೆ ಅವ್ರದ್ದು ಕೆಲಸ ಏನೋ ಇತ್ತು, ಬಂದರು ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲಪ್ಪ. ಅಂಥದ್ದೇನು ಒಳ್ಳೆ ಕತೆ ಆಯ್ತಲ್ಲ. ಯಾರು ನಮ್ಮ ಹೈಕಮಾಂಡ್ ವಾರ್ನಿಂಗು ಕೇರ್ ಮಾಡದೆ ಎಚ್.ಸಿ. ಮಹದೇವಪ್ಪ ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ ಮೀಟ್ ಆಗಿದ್ದಾರೆ. ಈ ರೀತಿ ಶಾಸಕರುಗಳು, ಸಚಿವರು, ನಾಯಕರುಗಳು ಹೋಗಿ ಭೇಟಿ ಮಾಡುವಂಥದ್ದು, ಗುಂಪು ಸೇರುವಂಥದ್ದು, ಒಂದು ಕಡೆ ಡಿನ್ನರ್ ಪಾರ್ಟಿ ಮಾಡುವಂಥದ್ದು, ಇದು ಬಣ ರಾಜಕೀಯದ ವಿಚಾರಕ್ಕೆ ಎಡೆಮಾಡಿಕೊಡುತ್ತೆ. ಹಾಗಾಗಿ ಹೀಗೆಲ್ಲ ಮಾಡಬೇಡಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಸ್ಟ್ರಿಕ್ಟ್ ವಾರ್ನ್ ಮಾಡಿತ್ತು. ಆದರೂ ಕೂಡ ಎಚ್.ಸಿ. ಮಹದೇವಪ್ಪ ಹೋಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಭೇಟಿ ಮಾಡಿದ್ದಾರೆ. ಇಬ್ಬರು ದಲಿತ ಸಚಿವರುಗಳು ಮೀಟ್ ಆಗಿರ್ತಕ್ಕಂಥದ್ದು. ಸೊ ಏನಾಗುತ್ತೆ ಹಾಗಾದ್ರೆ? ಬಣ ರಾಜಕೀಯ ಮತ್ತೆ ಗರಿಗೆದರ್ತಾ ಇದೆಯಾ? ಅಧ್ಯಕ್ಷರ ಬದಲಾವಣೆ ಇಲ್ಲ ಅಂತ ಹೇಳಿದ್ಮೇಲೆ, ಸುರ್ಜೇವಾಲಾ ಅವರು ಹೇಳಿದ ಮೇಲೂ ಕೂಡ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಅಂತೂ ನಿಂತಿಲ್ಲ ಅನ್ನೋದು ಅತ್ಯಂತ ಸ್ಪಷ್ಟವಾಗುತ್ತೆ. ಪರಮೇಶ್ವರ್ ಮನೆಗೆ ಎಚ್.ಸಿ. ಮಹದೇವಪ್ಪ ವಿಸಿಟ್ ಕೊಟ್ಟಿರ್ತಕ್ಕಂತಹ ವಿಚಾರ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ನಾನು ಮಾತನಾಡಲ್ಲ, ಮಹದೇವಪ್ಪ ಭೇಟಿಗೆ ವಿಶೇಷ ಅರ್ಥ ಏನಿಲ್ಲ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಅದೇನು ವಿಶೇಷ ಅರ್ಥ ಕಲ್ಪಿಸಬೇಕಾಗಿಲ್ಲ ಅನ್ನೋದನ್ನ ಹೇಳಿ. ಒಳ್ಳೆ ಕತೆ ಆಯ್ತಲ್ಲ. ಯಾರು ನಮ್ಮ ಈಗ ನಾನು ಯಾರ್ದೋ ಮನೆ ಮಿನಿಸ್ಟರ್ ಏನಿಲ್ಲಪ್ಪ. ಅಂಥದ್ದೇನು ಒಳ್ಳೆ ಕತೆ ಆಯ್ತಲ್ಲ. ಯಾರು ನಮ್ಮ ಈಗ ನಾನು ಯಾರ್ದೋ ಮನೆ ಮಿನಿಸ್ಟರ್ ಮನೆಗೆ ಹೋದ್ರೆ ಕೊಲೀಗ್ಸ್ ಮನೆಗೆ ನಮಗೂ ಏನೋ ಡಿಪಾರ್ಟ್ಮೆಂಟಲ್ ಕೆಲಸಗಳಿರುತ್ತೆ, ಹೋಗ್ತೀವಿ, ನಾನು ಹೋಗ್ತೀನಿ ಅನೇಕ ಸಂದರ್ಭದಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಾಗೆ. ಹಂಗೆ ಅವ್ರದ್ದು ಕೆಲಸ ಏನೋ ಇತ್ತು, ಬಂದರು ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲಪ್ಪ. ಅಂಥದ್ದೇನು ಒಳ್ಳೆ ಕತೆ ಆಯ್ತಲ್ಲ. ಯಾರು ನಮ್ಮ ಈಗ ನಾನು ಯಾರ್ದೋ ಮನೆ ಮಿನಿಸ್ಟರ್ ಮನೆಗೆ ಹೋದ್ರೆ ಕೊಲೀಗ್ಸ್ ಮನೆಗೆ ನಮಗೂ ಏನೋ ಡಿಪಾರ್ಟ್ಮೆಂಟಲ್ ಕೆಲಸಗಳಿರುತ್ತೆ, ಹೋಗ್ತೀವಿ, ನಾನು ಹೋಗ್ತೀನಿ ಅನೇಕ ಸಂದರ್ಭದಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಾಗೆ. ಹಂಗೆ ಅವ್ರದ್ದು ಕೆಲಸ ಏನೋ ಇತ್ತು, ಬಂದರು ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲಪ್ಪ. ಅಂಥದ್ದೇನು ಒಳ್ಳೆ ಕತೆ ಆಯ್ತಲ್ಲ. ಯಾರು ನಮ್ಮ